ಆಗ್ತೀರಾ? ಮದ್ವೆ ಅಂತೆ. ನೀವ್ ಅಮ್ಮನ ಬಗ್ಗೆ ತಾನೇ ಕೇಳಿದ್ದು? ಹೌದೌದು, ಸಾರಿ ಅಮ್ಮನ ಬಗ್ಗೆನೇ ಹೇಳಿ. ಅದ್ಯಾವ ಘಳಿಗೆಲಿ ಆ ಪುಣ್ಯಾತ್ಮ ಗಂಡು ಬಿದ್ನೋ ಅವಳಿಗೆ. ಆಚೆನೆ ಬರಕ್ಕಾಗ್ತಿಲ್ಲ. ಜೀವನ ನರ್ಕ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನ ನೋಡ್ತಾ ಇದ್ರೆ ಸರ್, ಪೂಜೆ ಎಲ್ಲ ತಯಾರಾಗಿದೆ. ಪೂಜೆಯನ್ನು ಪ್ರಾರಂಭವನ್ನು ಮಾಡೋಣ. ನೀವು ಹೇಗೆ ಹೇಳ್ತಿರೋ ಹಾಗೆ. ನಮ್ಮ ಕಡೆಯಿಂದ ಎಲ್ಲ ರೆಡಿ ಆಗಿದೆಯಲ್ಲ? ಎಲ್ಲ ರೆಡಿ ಇದೆ ಅಣ್ಣ. ಸರಿ, ಸಾವಿತ್ರಿನ ಕರೆದ್ಬಿಡು ಹಾಗಾದ್ರೆ. ಸರಿ. ಈಗ ಒಬ್ಬೊಬ್ಬರಾಗಿ ಹೆಸರನ್ನ ಹೇಳಿ ಅರ್ಚನೆಯನ್ನು ಮಾಡೋಣ. ಧರ್ಮೇಂದ್ರ ಪ್ರಧಾನ್. ಸಾವಿತ್ರಿ ಧರ್ಮೇಂದ್ರ ಪ್ರಧಾನ್. ದಿಶಾ ಕಾಂಚನ. ಗಣಪತಿ. ದಾಕ್ಷಾಯಿಣಿ. ಅಮರ್ನಾಥ್. ಅಮಲಾ ಸಂದೀಪ್. ನನ್ನ ತಮ್ಮ ಸುಶಾಂತ್ ರಾಜ್ ಧರ್ಮೇಂದ್ರ. ಸಂದೀಪ್. ನನ್ನ ಹೆಸರು ಮೂರ್ತಿ. ಹಾಗೆ ಇನ್ನೊಬ್ಬರ ಹೆಸರನ್ನ ಸೇರಿಸ್ಕೋಬೇಕು. ನನ್ನ ಮಗನ ಹೆಸರು ನಾಗೇಂದ್ರ ಮೂರ್ತಿ. ಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ರತಾಃ ಆರಾಧನಭುಜಾಂಜಗರ್ಮಗರಶ್ಯೇತೆ ಯತಿ ಸಂಕಲ್ಪ್ಯ ಧ್ರುವಂಧೇ ರಾಜ ವರುಣೋ ಧ್ರುವಂಧೇ ಬೃಹಸ್ಪತಿ ಧ್ರುವಂ ಚಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾ ಧ್ರುವಂ ಮತ್ತೆ ಇಲ್ಲಿ ಯಾಕೆ ಬಂದಿದ್ದೀವಿ? ಅವ್ರು ಸಂಜೆ ತಾನೇ ಬರಕ್ಕೆ ಹೇಳಿರೋದು. ಇಲ್ಲ, ಇಲ್ಲೇ ಇರೋಣ. ಇಲ್ಲೇ ಕುತ್ಕೊಂಡ್ರೆ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರ? ಕೊಡ್ತಾರಂತೆ. ಅದಕ್ಕೆ ಅವ್ರ ಕಂಪ್ನಿ ಬಾಗ್ಲು ಕಾಯ್ತಾ ಇದ್ದೀನಿ. ನಿಮಗ್ ಬೇಡವಾ ಸೆಕ್ಯೂರಿಟಿ ಕೆಲಸ? ಬೇಡ ಅಂದ್ರೆ ಹೊರಟೋಗಿ. ಕೋಪ ಯಾಕೆ ಮಾಡ್ಕೋತಾ ಇದ್ದೀರಾ? ಟೀ ಬೇರೆ ಕೊಡ್ಸಿದ್ದೀರಾ. ಒಬ್ಬನೇ ಹೊಟ್ಬಿಟ್ರೆ ಚೆನ್ನಾಗಿರಲ್ಲ. ನಾನು ಕೂತಿರ್ತೀನಿ, ಆದರೆ ಯಾಕೆ ಅಂತ ಹೇಳಿ. ಸುಮ್ಮನೆ ಕೂತ್ಕೊಳ್ಳೋಕೆ ಬೋರ್ ಆಗತ್ರಿ. ಬನ್ನಿ ಈಗ ಹೋಗಿ ಸಂಜೆ ಬರೋಣ. ಇಲ್ಲ, ನೀವು ಬೇಕಾದ್ರೆ ಹೋಗಿ. ಕಮ್ ಆನ್, ಲೈಫ್ ಇಸ್ ಶಾರ್ಟ್. ಅದರಲ್ಲಿ ಇದೇ ಜಾಗದಲ್ಲಿ ಒಂದಿನ ಕಳಿಬೇಕಾ? ಬೇರೆ ಬೇರೆ ಜಾಗದಲ್ಲಿ ಕಳೆದ್ರೆ ಲೈಫು ಚೆನ್ನಾಗಿರುತ್ತಾ? ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಲ್ರಿ ನಿಮ್ಗೆ? ಸುಮ್ಮನೆ ಎಲ್ಲಾನು ಲೈಟಾಗಿ ತಗೋತಿರಲ್ರಿ.
ನೀವು ಬೇಕಾದ್ರೆ ಸುತ್ತಾಡ್ಕೊಂಡು ಮನೆಗೆ ಹೋಗಿ. ಒಬ್ಬನೇ ಯಾಕೆ, ನೀವು ಬನ್ನಿ, ಇಬ್ರು ಸುತ್ತಾಡ್ಕೊಂಡು ಮನೆಗೆ ಹೋಗೋಣ. ನಿಮ್ಗೆ ಅರ್ಥ ಆಗಲ್ವಾ? ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ದೀನಿ. ಸುತ್ತಾಡಕ್ಕೆ ದುಡ್ಡು ಯಾರು ಕೊಡ್ತಾರೆ? ಮನೆಗೆ ಹೋಗಿ ಬರೋದೇನು ಸುಮ್ಮನೆನಾ? ಹೋಗೋದಕ್ಕೆ 50 ರೂಪಾಯಿ, ಬರೋದಕ್ಕೆ 50 ರೂಪಾಯಿ. ಏನೋ ಜೊತೆಲಿದ್ದೀರಾ ಅಂತ ಟೀ ಕೊಡ್ಸಿದ್ದೀನಿ. ಒಳ್ಳೆ ಫ್ರೆಂಡ್ ಕರ್ದಂಗೆ ಕರಿತೀರಲ್ರಿ, ನನ್ನ ಫ್ರೆಂಡಾ ನಿಮಗೆ? ಚಿಲ್, ಕೋಪ ಯಾಕ್ರಿ ಮಾಡ್ಕೋತೀರಾ? ಅದನ್ನೇ ಆರಾಮಾಗಿ ಹೇಳಿ. ಮತ್ತೆ ಒಂದ್ಸತಿ ಹೇಳಿದ್ರೆ ಅರ್ಥನೇ ಆಗಲ್ಲ ನಿಮಗೆ? ದುಡ್ಡು ಅಂದರೆ ಬೆಲೆನೇ ಇಲ್ಲ. ನಿಮಗೆ ಗೊತ್ತಾ? ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟು. ಸರಿ, ಸುಮ್ಮನೆ ಕೂತ್ಕೊಳ್ಳೋಕೆ ಬರೋದೇ ಇಲ್ವಾ ನಿಮಗೆ? ಅದು ನನಗೊಂದು ಪ್ರಾಬ್ಲಮ್ ಇದೆ. ಸುಮ್ಮನೆ ಕುತ್ಕೊಂಡ್ರೆ ಸತ್ತೋಗಿದ್ದೀನಿ ಅನ್ಸುತ್ತೆ. ಸುತ್ತಾಡ್ಕೊಂಡು ಬರೋಣ, ಬರೀಗಾಲಲ್ಲಿ. ಆಟೋ ಬಸ್ ಯಾವುದೂ ಬೇಡ. ನೀವು ಮನೆಗೆ ಹೋಗ್ರಿ, ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ನಾನು ಎಲ್ಲಿಗೂ ಬರಲ್ಲ. ಸರಿ, ದುಡ್ಡೇ ಇಲ್ಲ. ಮತ್ತ್ಯಾಕ್ರಿ ಬಂದ್ರಿ? ಒಟ್ಟಿಗೆ ದುಡ್ಡು ತೊಗೊಂಡೋಗೋಣ. ಸುಮ್ಮನೆ ಕುತ್ಕೊಂಡಿರ್ತೀನಿ, ಏನು ಹಾಳು ಮಾಡಲ್ಲ. ಸತ್ತೋಗಿದ್ದೀನಿ ಅಂತ ಅನ್ಸಲ್ಲ. ಇನ್ನೊಬ್ಬರ ಹೆಸರನ್ನ ಸೇರಿಸ್ಕೋಬೇಕು. ನನ್ನ ಮಗನ ಹೆಸರು ನಾಗೇಂದ್ರ ಮೂರ್ತಿ. ನಾಗೇಂದ್ರ ಮೂರ್ತಿ. ಏನಾಯ್ತಮ್ಮ? ಯಾಕೆ ಹಾಗೆ ಎದ್ದು ಬಂದೆ? ಈ ಮನೇಲಿ ನನಗೆ ಹೆಜ್ಜೆ ಹೆಜ್ಜೆಗೂ ಶತ್ರುಗಳಿದ್ದಾರೆ ಸಂಡಿ. ಪ್ರತಿ ಸ್ಟೆಪ್ ಕೂಡ ಯೋಚನೆ ಮಾಡಿ ಇಡೋ ಹಾಗಾಗಿದೆ. ಈಗ ಏನಾಯ್ತು ಅಮ್ಮ? ಆ ಮೂರ್ತಿ ಅಂಕಲ್ನ ನೋಡಿದ್ರೇನೆ ಮೈಯೆಲ್ಲ ಉರಿಯುತ್ತೆ ನನಗೆ. ಅವ್ರು ನನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾರೆ ಅಂತ ನಿಂಗೂ ಗೊತ್ತಲ್ವಾ? ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ಎಂತೆಂಥವ್ರನ್ನೇ ಮೂಲೆ ಗುಂಪು ಮಾಡಿರೋಳು ನೀನು. ಆಫ್ಟರ್ ಆಲ್ ಮೂರ್ತಿ ಹೆದರ್ಕೋತಿದ್ಯಾ? ಏನಾಗಿದೆ ಅಮ್ಮ ನಿಂಗಿವತ್ತು? ಏನೂ ಇಲ್ಲ. ಆ ಮನುಷ್ಯ ನನ್ನ ಎಮೋಷ್ನಲ್ ಆ್ಯಂಗಲಿಂದ ಟಾರ್ಗೆಟ್ ಮಾಡಕ್ಕೆ ನೋಡ್ತಿದ್ದಾನೆ ಅನ್ನಿಸ್ತು. ಅದಕ್ಕೆ ಎದ್ದು ಬಂದೆ. ಎಮೋಷ್ನಲ್ ಆ್ಯಂಗಲ್ಲ ಅಂದರೆ ನನಗೆ ಅರ್ಥ ಆಗ್ತಿಲ್ಲ. ಹೌದು, ಮೂರ್ತಿ ಅಂಕಲ್ಲು ಅದ್ಯಾರೋ ನಾಗೇಂದ್ರ ಅಂತ ಹೆಸರು ಹೇಳಿದ್ರಲ್ಲ, ಅದ್ಯಾರು? ಅಮ್ಮೋ, ನಿನ್ನೆ ಕೇಳ್ತಿರೋದು. ಅವರೇ ಹೇಳಿದ್ರಲ್ಲ ಮಗ ಅಂತ. ನಾಗೇಂದ್ರ ಅಂದರೆ ಮೂರ್ತಿ ಅಂಕಲ್ ಮಗ. ಓ, ಮೂರ್ತಿಗೊಬ್ಬ ಮಗ ಬೇರೆ ಇದ್ದಾನ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಈಗ ಎಲ್ಲಿದ್ದಾನ ಅವನು? ನನಗೇನು ಗೊತ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಬಿ ಕೂಲ್.
ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ಪ್ರೈಸ್ಗಿಂತ ಕಡಿಮೆ ಪ್ರೈಸಿಗೆ ಹೂ ತಂದ್ಕೊಟ್ಟಿದ್ದೀವಿ. ನಾವು ಅಂದರೆ ಸುಮ್ಮನೆನಾ? ಚಾಂದಿನಿ ಫುಲ್ ಖುಷಿಯಾಗಿರ್ತಾರೆ ನೋಡ್ತೀರಿ. ಆರಾಧನಾ ಎಕ್ಸಲೆಂಟ್ ಜಾಬ್ ಅಂತ ಚೆಕ್ ಕೊಡ್ತಾರೆ. ನಾವು ಚೆಕ್ ತಗೊಂಡು ಹೋಗ್ತಾ ಇರೋಣ, ಆದರೆ ಬ್ಯಾಂಕ್ ಕ್ಲೋಸ್ ಆಗಿರುತ್ತೆ, ನಾಳೆ ದುಡ್ಡು ಸಿಗತ್ತೆ. ಸುಮ್ಮನೆ ಮಾತಾಡಬೇಕು ಅಂತ ಏನೇನೋ ಮಾತಾಡ್ಬೇಡ್ರಿ. ಟೈಮ್ ಆಗ್ತಿದೆ. ಅವ್ರು ಇವತ್ತು ಬಂದು ದುಡ್ಡು ಕೊಡದೇ ಇದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಆ ಮಹೇಶ್ ಸರ್ ಬೇರೆ ಇವತ್ತು ದುಡ್ಡು ಬೇಕೇ ಬೇಕು ಅಂತ ಹೇಳಿದ್ದಾರೆ. ದುಡ್ಡು ತಗೊಂಡು ಹೋಗಿಲ್ಲ ಅಂದ್ರೆ ಮನೇಲಿ ಸುಮ್ಮನೆ ಜಗಳ. ನನ್ನ ಟೆನ್ಷನ್ ನನಗೆ, ನಿಮ್ದೊಂದು. ಏನಾರ ಮಾಡಿದ್ರೆ ಆಯ್ತು ಬಿಡಿ, ಏನೂ ಆಗಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಇರೋದು ಒಂದು ಜೊತೆ ಓಲೆ, ಅದು ಕಿವಿಯಲ್ಲಿ ಇರೋದಕ್ಕಿಂತ ಗಿರ್ವಿ ಅಂಗಡಿಲೇ ಜಾಸ್ತಿ ಇರುತ್ತೆ. ಅದಕ್ಕೂ 5,000 ಕೊಡೋದು, ಬೇರೆ ದಾರಿ ಇಲ್ಲ. ಏನಂದ್ರೆ ನೀವು 5,000 ದುಡ್ಡ? ಡೈರೆಕ್ಟೇ ಮನೆಗೆ ಹೋಗೋಣ ಬನ್ನಿ. ಯಾಕೆ? 5,000 ನನ್ನ ಹತ್ರನೇ ಇದೆ, ಮರ್ತೋಗ್ಬಿಟ್ಟಿದೆ. ಬನ್ನಿ ಹೋಗೋಣ. ಅಷ್ಟೊಂದು ದುಡ್ಡು ನಿಮ್ಮ ಹತ್ರ ಹೇಗೆ ಬಂತು? ಏನಾದರೂ ಎಗ್ದೋತಿನ್ ಮಾಡ್ತಿದ್ದೀರಾ? ನಾನಂತೋನಲ್ಲ ರೀ, ಒಳ್ಳೆ ಹುಡುಗ, ಅದು ಒಳ್ಳೆ ದುಡ್ಡು. ನಿಮ್ಗೆ ಯಾಕೆ 5,000 ದುಡ್ಡು ತಾನೇ ಬೇಕು? ಅದು ನನ್ನ ಬ್ಯಾಗಲ್ಲಿ ಸೇಫ್ ಆಗಿದೆ. ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ, ಬನ್ನಿ ಬನ್ನಿ ಬನ್ರಿ ರೀ. ಯಾವಾಗ ಡ್ರಾ ಮಾಡಿರೋ ದುಡ್ಡು ಇನ್ಯಾವಾಗ ಉಪಯೋಗ ಬರ್ತಿದೆ. ಇಲ್ಲೇ ಇಟ್ಟಿದ್ದೆ, ಏನಾಯ್ತು? ಬ್ರೋ, ಬ್ಯಾಗಲ್ಲಿ ಅಮೌಂಟ್ ಇಟ್ಟಿದ್ದೆ, ನೋಡಿದ್ರಾ? ಇದ್ದಿದ್ದೆ 5,000 ಬ್ರೋ. ನೀನು ತಗೊಂಡಿದ್ರೆ ವಾಪಸ್ ಕೊಟ್ಬಿಡು, ಅದು ಆರಾಧನವ್ರಿಗೆ ಕೊಡ್ಬೇಕಾಯ್ತು. ದಯವಿಟ್ಟು ತಗೊಂಡಿದ್ದ ಕೊಡುಗುರು. ನನ್ನ ಲುಕ್ಕಲ್ಲೇ ಗೊತ್ತಾಗ್ತಾ ಇಲ್ವಾ ನಾನು ತಗೊಂಡಿಲ್ಲ ಅಂತ? ಅಷ್ಟು ದುಡ್ಡು ತಗೊಂಡು ನಾನೇನ್ ಮಾಡ್ಲಿ? ಮೊದಲೇ ನಾನು ನೋಡಿ ಯಾವನ ಜೊತೆ ಓಡೋಗೋಳೆ, ಆ ಟೆನ್ಷನ್ ಅಲ್ಲಿ ಇದ್ದೀನಿ. ಎಲ್ಲಿಟ್ಟಿದ್ಯಾ ಹುಡ್ಕೋ ಹೋಗು. ಓಕೆ ಓಕೆ ಸರಿ,